ಈಗ ಮುಖ್ಯಮಂತ್ರಿಗಳಿಗೂ ಗೊತ್ತು, ಸಭಾಧ್ಯಕ್ಷರು ತಮಗೂ ಗೊತ್ತಿದೆ. ಓಕೆ 69 ನೆಕ್ಸ್ಟ್ ವೀಕ್ ಅಲ್ಲಿ ಕೊಡ್ತೇನೆ. ಈಗ ಒಂದು ಮೆನ್ಷನ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮೆನ್ಷನ್ ಮಾಡಿದಲ್ಲ ಉಪವಾಸ ನೀವು ಈ ರೀತಿ ಮೆನ್ಷನ್ ಮಾಡಿ. ಈಗ ಮುಖ್ಯಮಂತ್ರಿಗಳಿಗೂ ಗೊತ್ತಿದೆ, ಇವತ್ತು ಒಬ್ಬರು ವಿದ್ಯಾವನ್ನ ಪಡೆಯುವ ಮೂಲಕ ಒಬ್ಬ ಸಾಧಾರಣ ವ್ಯಕ್ತಿನ ಯಾವ ಎತ್ತರಕ್ಕೆ ಬೆಳೀಲಿಕ್ಕೂ ಸಾಧ್ಯವಿದೆ ಅಂತ. ವಿಶ್ವವಿದ್ಯಾನಿಲಯ ಎಷ್ಟು ಅಗತ್ಯ ಇದೆ, ಯಾವ ಒಂದು ಭೌಗೋಳಿಕವಾಗಿ ಒಂದು ಪ್ರದೇಶ ಅಥವಾ ಒಂದು ಜಿಲ್ಲೆ ನಿರ್ಮಾಣ ಆಗುತ್ತೆ ಸರ್. ನೀವು ಅಲ್ಲ, ಶಿಕ್ಷಣದ ಶಕ್ತಿ ಏನು ಎಷ್ಟು ಅಗತ್ಯ ಇದೆ ಅಂತ ಹೇಳ್ತಾ ಇದ್ದೀನಿ. ಎಷ್ಟು ಅಗತ್ಯ ಇವತ್ತಿಲ್ಲಿ ಪ್ರಯತ್ನ, ಈ ಸದನ ಮಾಡ್ತಿರುವಂತ ಪ್ರಯತ್ನ ಏನು ಸರ್? ಒಟ್ಟು ನಾಡಿನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಏನ್ ಮಾಡಿದ್ರೆ ನಮ್ಮ ಜನಕ್ಕೆ ಒಳ್ಳೇದಾಗುತ್ತೆ, ಆ ದಿಕ್ಕಲ್ಲಿ ಪ್ರಯತ್ನಗಳನ್ನ ಮಾಡ್ತಿರುವಂತ ಈ ಪ್ರಯತ್ನದಲ್ಲಿ ವಿಶ್ವವಿದ್ಯಾನಿಲಯಗಳನ್ನ ಉಳಿಸಿ ಏನವನ್ನ ಮುಚ್ಚುವಂತ ಆತಂಕವನ್ನ ಮುಚ್ಚಲ್ಲ ನಾವು, ಏನ ಮುಚ್ಚಕ್ ಹೋಗಲ್ಲ ಅಲ್ಲ, ಆತಂಕ ನಿರ್ಮಾಣ ಮಾಡಿದ್ದೀರಾ. ಈಗ ಏನ್ ಆರ್ಥಿಕ ಅಶ್ವತ್ಥನಾರಾಯಣ ಅವರೇ, ಈ ಆತಂಕವನ್ನು ಜಾಸ್ತಿ ಮಾಡಿ ಊರಿಗೆ ಆತಂಕ ಮಾಡಬೇಡಿ. ಈಗ ಹೇಳ್ತಾರ ಮಾಡಿದ್ದು ಅದರ ಬಗೆಹರಿಸುವ ಆತಂಕ ಆರ್ಥಿಕ ಕಾರಣ ಆಯ್ತು ನೋಡಿ ಸರ್. ಆರ್ಥಿಕ ಕಾರಣ, ಇವತ್ತು ಆರ್ಥಿಕ ಕಾರಣವನ್ನ ಸಮಗ್ರವಾಗಿ ಎಲ್ಲ ವಿಶ್ವವಿದ್ಯಾನಿಲಯ ನಿಮ್ಗೆ ಹೇಳಬೇಕು. ಆಯ್ತು ಅಶೋಕ್, ಈಗ ಅದನ್ನು ನಾವು ಹೇಳಿದಿರಿ, ಕನ್ವರ್ಟ್ ಮಾಡಿದ್ದೇನೆ. ನಾವು ನೆಕ್ಸ್ಟ್ ಇದಕ್ಕೆ ಅವಕಾಶ ಮಾಡಿಕೊ. ಹಾಗೆ ಅವ್ರಿಗೆ ಏನಾಗಿದೆ, ಪ್ರತಿಷ್ಠೆ ವಿಷಯ ಆಗುತ್ತಿದೆ ನಮಗೆ. ಅದು ಏನೋ ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ ಬೇರೆ ಬೇರೆ ಕಾರಣಗಳಲ್ಲಿ ಬಜೆಟ್ ಅಲ್ಲಿ ಯಾರು ಮಾತಾಡ್ತಾರೆ, ಅವ್ರೇನು ಪಾಪ ಅವರಿಗೆ ಬೇರೆ ಬೇರೆ ಏನು ಅಂತ ಸಿದ್ದರಾಮಣ್ಣ ಅವ್ರ ಕ್ಯಾಬಿನೆಟ್ ನಲ್ಲಿ ಚೆನ್ನಾಗಿ ಟ್ರೈನ್ ಆಗಿಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ಹೊಸದಾಗಿ ನೀವು ಸಚಿವರು ಮಾಡಿ ಪ್ರತಿಷ್ಠೆ ತಗೊಂಡ್ಬಿಟ್ಟಿದ್ದಾರೆ. ನೀವು ಒಂದ್ ಸ್ವಲ್ಪ ಟ್ರೈನಿಂಗ್ ಕೊಡ್ಬೇಕು ನಮ್ಮ ಸ್ನೇಹಿತರು. ನೋಡಿ ಅವ್ರು ಕೊಟ್ಟಿರೋ ಇಂಟರ್ವ್ಯೂ ಏನ್ ಮಾತು ಹೇಳಿದ್ದಾರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು, ನನ್ನ ಸ್ನೇಹಿತರು. ಏನ್ ಸರ್, ಮಕ್ಕಳು ಹುಟ್ಟಿಸಿ ಹೇಗೋ ನಾಲ್ಕು ಚಾನ್ಸ್ ಬೇಡ ಬಿಟ್ರಿ ಅಶ್ವಥ್ ಅವರೇ, ಬಿಟ್ಟು ನಾಡ್ದು ಬೇಡವಾ ಬದುಕುವಂತೆ ಬಿಡಿ ಎಂಬುದಂತೆ ಸರ್. ನಾಡ್ದು ಇದು ಬೇಡ, 69 ಚರ್ಚೆ ಬೇಡವಾ? ಈಗಲೇ ಕೊಟ್ಬಿಡಿ ಸರ್, ಮಾತು ಮುಗಿಸ್ಬಿಡ್ತೀವಿ. ಅಲ್ಲ, ಈಗ ಸಮಯ ಇಲ್ಲದಕ್ಕೆ ಅಂತ ಮುಂದೆ ಹಾಕಿದಲ್ಲ ಇದರಲ್ಲಿ. ಈಗ ವಿಲ್ ಗೋ ಟು ನೆಕ್ಸ್ಟ್ ಇದಕ್ಕೆ. ಇದು ನಾವು 69 ಆಗುವಾಗ ಇನ್ನು 10 ಪೇಪರ್ ಹಿಡ್ಕೊಂಡೆಲ್ಲ ಜೊತೆಯಲ್ಲಿ ನೀವೆಲ್ಲ ಚೆನ್ನಾಗಿ ಮಾತಾಡಿ. ಅಲ್ಲ, ಅವ್ರಿಗೆ ಅಶ್ವತ್ಥನಾರಾಯಣ್ ಏನ್ ಭಯ ಅಂತ ಹೇಳಿದ್ರೆ, ಅವರು ಡೆಂಟಲ್ ಡಾಕ್ಟ್ರು, ಕೀಳೋದು ಗೊತ್ತು, ಅಲ್ಲಿ ಕೀಳೋದು ಜೋಡ್ಸೋದು ಗೊತ್ತಿದ್ದಂಗಿಲ್ಲ. ಅದಕ್ಕೆ ಏನಾನ ಈ ಯೂನಿವರ್ಸಿಟಿನ ಮುಚ್ಚಿಬಿಡ್ತಾರೆ, ಕಿತ್ತಾಕ್ಬಿಡ್ತಾರೆ ಅನ್ನೋ ಭಯಕ್ಕೆ ಅವರು ಏನೋಣ ಅಷ್ಟರಲ್ಲೇ ನಾನು ಆದೇಶ ಹೊಡೆಸ್ಬಿಡ್ತಾರೆ ಅಂತ. ಸುಧಾಕರ್ ಒಂದು ನಿಮಿಷ, ಸುಧಾಕರ್ ಮಿನಿಸ್ಟರ್ ಅವರೇ, ಸಿಎಂ ಅವ್ರು ಮಾತಾಡ. ಸುಧಾಕರ್ ಅವರೇ, ಸುಧಾಕರ್ ಮಿನಿಸ್ಟರ್. ಈಗ ಮಾನ್ಯ ಸಭಾಧ್ಯಕ್ಷರೇ, ಕೂತ್ಕೊಳ್ಳಿ ಅಶ್ವತ್ಥನಾರಾಯಣ್. ಡೋಂಟ್ ಬಿ ಇನ್ ಎ ಹರಿ. ನೋಡಪ್ಪ, ಎಫೆಕ್ಟಿವ್ ಆಗಿ ನೀನು ಎಫೆಕ್ಟಿವ್ ಮಾತಾಡಬೇಕು ಅಂತ ನಾವು ಕಾಯ್ಕ ಕೂತಿರೋದು. ಹಂಗ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ, ಆಗ್ಬಿಟ್ಟಿದ್ದೀರ ನೀವು. ಓಕೆ, ಈಗ ಮಾನ್ಯ ಸಭಾಧ್ಯಕ್ಷರೇ, ಹೊಸ ಯೂನಿವರ್ಸಿಟಿಗಳು ಏನು ಹೊಸದಾಗಿ 7 ಮಾಡಿದ್ದಾರೆ ಅವರು. ನಾವು ಯಾವ ಯೂನಿವರ್ಸಿಟಿಗಳನ್ನು ಕೂಡ ಮುಚ್ಚಲ್ಲ. ಮುಚ್ಚಬೇಕು, ಅದನ್ನ ಮುಂದುವರಿಸಬೇಕೋ ಬೇಡವೋ ಅಂತೇಳಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ. ಡೆಪ್ಟಿ ಚೀಫ್ ಮಿನಿಸ್ಟರ್ ಅದರ ಅಧ್ಯಕ್ಷರಾಗಿದ್ದಾರೆ. ಅವ್ರು ಇನ್ನೂ ವರದಿ ಕೊಟ್ಟಿಲ್ಲ. ವರದಿ ಕೊಡೋಕ್ಕೂ ಮುಂಚಿತವಾಗಿ ಅವ್ರಿಗೆ ಆತಂಕ ಶುರುವಾಗಿದೆ. ಗೊತ್ತಿಲ್ಲ ನನಗೆ, ನಾವು ಮುಚ್ಚೋದಕ್ಕೆ ಹೋಗಲ್ಲ, ಮುಂದುವರಿಸಬೇಕಾ ಬೇಡವಾ ಅಂತಕ್ಕಂಥದ್ದು ಅದನ್ನು ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಕೇಳ್ರ ಅವರು ಇನ್ನೂ ಕ್ಯಾಬಿನೆಟ್ ಸಬ್ ಕಮಿಟಿಯವರು ರಿಪೋರ್ಟ್ ಕೊಟ್ಟಿಲ್ಲ. ಇದು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿಲ್ಲ. ಇದು ಪ್ರಿಮೇಚ್ಯೂರ್ ಅಂತ ಅನ್ಸುತ್ತೆ ನನಗೆ. ಇದನ್ನು ಮಾಡಬೇಕಾದಂತ ಅಗತ್ಯ ಇಲ್ಲ. ಚರ್ಚೆ ಮಾಡಬೇಕಾದ ಅಡ್ಜರ್ನ್ಮೆಂಟ್ ಮೋಷನ್ ಮೂಲಕ ಚರ್ಚೆ ಮಾಡೋ ಅಂತ ವಿಚಾರ ಅಲ್ಲ. ಎಲ್ಲ ಕಲಾಪಗಳನ್ನೆಲ್ಲ ಬದಿಗೊತ್ತಿ ಚರ್ಚೆ ಮಾಡಬೇಕು. ಇದು ಅಷ್ಟೊಂದು ಇಂಪಾರ್ಟೆಂಟು. ಮೊನ್ನೆ ನಡೆದಿರ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ. ಆ ಥರದ್ದೇನೂ ತೀರ್ಮಾನ ಆಗಿಲ್ಲ.
ಅದರಿಂದ ಈಗ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ. ನಾವು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ರಿಪೋರ್ಟ್ ಬಂದ ಮೇಲೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ಮುಂದುವರಿಸಬೇಕು ಅಂತ ಬೇಕು ಬೇಡವೋ ಅಂತ ತೀರ್ಮಾನ ಮಾಡ್ತೀವಿ. ದಯವಿಟ್ಟು ಮುಚ್ಚಬೇಡ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ತಮಗೆ ಸರ್. ದಯವಿಟ್ಟು ಮುಚ್ಚಬೇಡ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ತಮಗೆ. ನಮಗೆ ಏನ್ ಆತಂಕ ಅಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಬೇರೆ, ಉಪಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಬೇರೆ. ಏನಂತ ಹೇಳ್ತಾ ಇದ್ದಾರೆ? ಉನ್ನತ ಶಿಕ್ಷಣ ಸಚಿವರು ಬೇರೆ. 3 ಜನನು ಡಿಫರೆಂಟ್. ಇಲ್ಲ ಎಲ್ಲ ಒಂದೇ ಹೇಳ್ತಾ ಇರೋದು. ಒಂದೇ ನಿಮಿಷ ಸರ್, ಒಂದೇ ನಿಮಿಷ. ನಮ್ಮ ಇವರು ಡೆಪ್ಟಿ ಸಿಎಂ ಅವರು ಪತ್ರಿಕಾ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ. ಈ ತರ ನಮ್ಮ ಸಮಿತಿ ನೇಮಕ ಆಗಿತ್ತು, ಅದರಲ್ಲಿ ನಾವು ಮುಚ್ಚಬೇಕು ಅಂತ ತೀರ್ಮಾನ ಹೇಳಿಕೆ ಕೊಟ್ಬಿಟ್ಟವ್ರೆ. ಈಗ ಅಲ್ಲ, ಒಂದೇ ನಿಮಿಷ. ಈಗ ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅವರು ಏನು ನಾವು ಇನ್ನು ಅದ್ರ ಬಗ್ಗೆ ಅಂತ ಪರಿಶೀಲನೆಯಲ್ಲಿದೆ, ನಾವು ಮುಚ್ಚಬೇಕೋ ಬೇಡೋ ಅನ್ನೋದು. ಬಾಗ್ಲಾಗ್ತೀರಿ ಬೀಗ ಹಾಕಲ್ಲ ಅಂದಂಗ ಆಯ್ತಿದ್ದು ಅಷ್ಟೇ. ಅಲ್ಲ, ಬಾಗ್ಲಾಗ್ತೀರಿ ಬೀಗ ಹಾಕಲ್ಲ ಅಂದಂಗ ಆಯ್ತು ಅಷ್ಟೇ. ಅದಕ್ಕೆ ನಮ್ಗೆ ಆತಂಕ ಇದೆ, ನಿಜಕ್ಕೂ ಆತಂಕ ಇದೆ. ದಯವಿಟ್ಟು ಚರ್ಚೆಗೆ ಅವಕಾಶ ನೋಡಿ. ಈಗ ಮಾನ್ಯ ಸಭಾಧ್ಯಕ್ಷರೇ, ಯಾವುದೇ ಅಡ್ಜರ್ನ್ಮೆಂಟ್ ಮೋಷನ್ ರೀಸೆಂಟ್ ಅಕರೆನ್ಸ್ ಇರಬೇಕು. ಇದು ರೀಸೆಂಟ್ ಅಕರೆನ್ಸ್ ಇಲ್ವೇ ಇಲ್ಲ. ಮತ್ತೆ ಏನು ರೀಸೆಂಟ್ ಅಕರೆನ್ಸ್ ರೀ? ರೀಸೆಂಟ್ ಅಕರೆನ್ಸೇ ಇಲ್ಲ. ಇನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಇಲ್ಲ. ಅವ್ರ ರಿಪೋರ್ಟ್ ಬಂದ ಮೇಲೆ ಪರಿಶೀಲನೆ ಮಾಡಿ ಕ್ಯಾಬಿನೆಟ್ನಲ್ಲಿ ಈ ಹೊಸ ಯೂನಿವರ್ಸಿಟಿಗಳು ಏನ್ ಮಾಡಿದ್ದಾರೆ, ಯಾಕಂದ್ರೆ ಇವು ಹೊಸದಾಗಿ ಮಾಡಿರ್ತಕ್ಕಂಥದ್ದಲ್ಲ. ಉತ್ತರ ಕೊಡ್ಲಿ ರೀಸೆಂಟ್ ಅಂದ್ರೆ ಸದನ ಪ್ರಾರಂಭ ಆದ್ಮೇಲೆ ಉಪಮುಖ್ಯಮಂತ್ರಿಗಳ ಮುಖ್ಯ ಮಾತಾಡಿ ಮುಗಿಸ್ಲಿ. ಬಿಜಾಪುರದಲ್ಲಿ ಯಾವ್ದು ಯೂನಿವರ್ಸಿಟಿ ಇಲ್ಲ ಬಿಡ್ರಿ. ನಮ್ದು ಇದು ಬಾಗಲಕೋಟೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಬಂದ್ ಮಾಡ್ತಾ ಇದ್ದೀವಿ. ಆಯ್ತು, ಬಿಜಾಪುರ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದೀವಿ. ಅವರೆಲ್ಲರೂ ಸಾಧಕ ಬಾಧಕಗಳನ್ನು ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಕೊಟ್ಟ ಮೇಲೆ ನಾವು ಕ್ಯಾಬಿನೆಟ್ ನಲ್ಲಿ ಇಟ್ಟು ಅದನ್ನ ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿ ಆಮೇಲೆ ಮುಂದುವರಿಸಬೇಕು ಬೇಡವೋ ಅಂತಕ್ಕಂಥ ತೀರ್ಮಾನ ಮಾಡ್ತೀವಿ. ಓಕೆ, ಈಗ ಇದನ್ನು ಮುಂದಿನ ವಾರ ನಾನು ಚರ್ಚೆಗೆ ತಗೊಳ್ತೇನೆ. ಗಮನಿಸಲು ಸೂಚನೆ. ಎನ್ಎ ಹರೀಶ್ ದಯವಿಟ್ಟು ಸಭಾಧ್ಯಕ್ಷರೇ ಸೋಮವಾರಕ್ಕೆ ಕೊಡಿ ಅನ್ನೋದು. ಮುಂದಿನ ವಾರ ಅಂದ್ರೆ ಸೋಮವಾರಕ್ಕೆ. ಎನ್ ಶ್ರೀನಿವಾಸ್ ಆಯ್ತಲ್ಲ, ಪಾಸ್ ಆಯ್ತು ಅಂತಲ್ಲ. BP ಹರೀಶ್ 0 ಆಯ್ತು. ಇದು ಕಾಲಿಂಗ್ ಅಟೆನ್ಷನ್. ದಾವಣಗೆರೆ ಬೆಳಿಗ್ಗೆನೆ ಅಲ್ಲಿ ಇಲ್ಲಿ 2 ಕಡೆ ಕೊಡಬೇಕು. ಬೆಳಿಗ್ಗೆನೆ ದಯಮಾಡಿ ಕ್ವಶನ್ ಅವರ್ ಮುಂದಕ್ಕೆ ಹಾಕ್ಬಿಟ್ಟು ಕೊಟ್ಬಿಡಿ. ಎಷ್ಟೊತ್ತಿಗೆ ನೀವು ಮಾಡ್ತೀರಾ ಅಷ್ಟೊತ್ತಿಗೆ, ಎಷ್ಟೊತ್ತಿಗೆ ಅಸೆಂಬ್ಲಿ ಪ್ರಾರಂಭ ಆಗುತ್ತೆ ಅಷ್ಟೊತ್ತಿಗೆ ಕೊಟ್ಬಿಡಿ. ಸಭಾಧ್ಯಕ್ಷರೇ, ದಾವಣಗೆರೆ ದಾವಣಗೆರೆ ತಾಲೂಕು ಮತ್ತು ಹರಿಹರ ತಾಲೂಕನ್ನ ಕೈಗಾರಿಕಾ ಅಭಿವೃದ್ಧಿ ತಾಲೂಕು ಅಂತೇಳಿ ಉತ್ತರ ಕೊಡಬೇಕಾಗಿತ್ತು. ಸಭಾಧ್ಯಕ್ಷರೇ, ಸೋಮವಾರ ಬೆಳಿಗ್ಗೆ. ಸಭಾಧ್ಯಕ್ಷರೇ, ದಾವಣಗೆರೆ ಮತ್ತು ಹರಿಹರ ತಾಲೂಕುಗಳನ್ನು ಕೈಗಾರಿಕಾ ಅಭಿವೃದ್ಧಿ ತಾಲೂಕು ಅಂತೇಳಿ ಇವತ್ತು ಸರ್ಕಾರ ಘೋಷಣೆ ಮಾಡಿದೆ. ದಾವಣಗೆರೆ ಒಂದು ಕಾಲದಲ್ಲಿ ದಾವಣಗೆರೆ ಕಾಟನ್ ಮಿಲ್, ಸಿದ್ದೇಶ್ವರ ಮಿಲ್, ಗಣೇಶ ಮಿಲ್, ಶಂಕರ್ ಮಿಲ್, ಅನೇಕ ಕಾಟನ್ ಮಿಲ್ಗಳು ಇದ್ದಿದ್ದು ಸತ್ಯ. ಹರಿಹರದಲ್ಲಿ ಹರಿಹರ ಕಿರ್ಲೋಸ್ಕರ್ ಒಂದು ದೊಡ್ಡ ಕಾರ್ಖಾನೆ ಇದ್ದಿದ್ದು ಸತ್ಯ. ಇತ್ತೀಚಿನ ದಿನದಲ್ಲಿ ಹರಿಹರ ಕಿರ್ಲೋಸ್ಕರ್ ಕಾರ್ಖಾನೆ ಮುಚ್ಚಿ ಅದೊಂದು ಬಡಾವಣೆ ಆಗಿದೆ. ದಾವಣಗೆರೆ ಕಾಟನ್ ಮಿಲ್ ಇಲ್ಲ, ಸಿದ್ದೇಶ್ವರ ಮಿಲ್ ಇಲ್ಲ, ದಾವಣಗೆರೆಯಲ್ಲಿ ಯಾವುದೇ ಮಿಲ್ಗಳಿಲ್ಲ ಬಂಧುಗಳೇ. ಅದ್ರ ಜೊತೆ ದಾವಣಗೆರೆ ಭಾಗದ ರೈಸ್ ಮಿಲ್ಗಳು ಕೂಡ ಮುಚ್ಚಿ ಇವತ್ತು ಕಲ್ಯಾಣ ಮಂಟಪ ಆಗಿದೆ. ಕೈಗಾರಿಕೆಯಲ್ಲಿ ಬಹಳಷ್ಟು ಹಿಂದಿರ್ತಕ್ಕಂಥ ದಾವಣಗೆರೆ ಮತ್ತು ಹರಿಹರ ತಾಲೂಕನ್ನು ಹಿಂದುಳಿದ ಪ್ರದೇಶವನ್ನಾಗಿ ದಯವಿಟ್ಟು ಮಾರ್ಪಾಡು ಮಾಡಬೇಕು ಕೈಗಾರಿಕಾ ಸಚಿವರು. ಇವತ್ತು ಅನೇಕ ಕಾರ್ಖಾನೆಗಳು ಮುಚ್ಚಿರ್ತಕ್ಕಂಥ ಸಂದರ್ಭದಲ್ಲಿ ಕಾರ್ಮಿಕರ ಒಂದು ಪರಿಸ್ಥಿತಿ ಬಹಳ ಕಷ್ಟದಲ್ಲಿದೆ. ಇವತ್ತು ಕೈಗಾರಿಕೆಗೆ ಸಾವು ಪ್ರೋತ್ಸಾಹ ಕೊಡಬೇಕಾಗಿರೋದ್ರಿಂದ ಅದರ ಜೊತೆಗೆ ಹರಿಹರದಲ್ಲಿ ಸುಮಾರು KIDB ಅವರು 600 ಎಕರೆ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಮಾಡ್ತಾ ಇದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ, ದಾವಣಗೆರೆ ತಾಲೂಕಿನಲ್ಲಿ ಸುಮಾರು 1,500 ಎಕರೆ ಕೈಗಾರಿಕಾ ಪ್ರದೇಶ ಅಂತೇಳಿ ಗುರುತಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ನೀವು ಯಾವುದೇ ಸಹಕಾರವನ್ನು ಕೊಡದೇ ಇದ್ದರೆ ನಿಜವಾಗ್ಲೂ ಯಾವುದೇ ಕಾರ್ಖಾನೆಗಳು ದಾವಣಗೆರೆ ಮತ್ತು ಹರಿಹರಕ್ಕೆ ಬರಲಿಕ್ಕೆ ಅವಕಾಶ ಇರೋದಿಲ್ಲ. ಬಹಳಷ್ಟು ನೊಂದ ಕಾರ್ಮಿಕರ ಒಂದು ಒಳಿತಿಗಾಗಿ
ದಾವಣಗೆರೆ ಮತ್ತು ಹರಿಹರ ತಾಲೂಕನ್ನು ಕೈಗಾರಿಕಾ ಪ್ರದೇಶದ ಹಿಂದುಳಿದ ಪ್ರದೇಶನಾಗಿ ಮಾರ್ಪಾಡು ಮಾಡಬೇಕಂತೇಳಿ ನಾನು ಈ ವಿಚಾರವಾಗಿ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತೇನೆ ಬಂಧುಗಳೇ. ಮತ್ತೆ ತಮ್ಮ ಜೊತೆ ಮಾತಾಡೋದಕ್ಕೂ ಹೇಳ್ತೀನಿ ಸಭಾಧ್ಯಕ್ಷ, ಅವ್ರ ಜೊತೆ ಮಾತಾಡೋಕ್ಕೆ ಈಗೇನು ಉತ್ತರ ಕೊಟ್ಟಿದಾರಲ್ಲ, ಏನು ಕ್ಲಾರಿಫಿಕೇಶನ್ ಇದೆಯಾ? ಆದ್ರೆ ಕೈಗಾರಿಕಾ ಸಚಿವರಿಗೆ ತಾವು ಗಮನಕ್ಕೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೈಗಾರಿಕಾ ಸಚಿವರು ಇದ್ರು, ಸಚಿವರ ಗಮನಕ್ಕೆ ತರ್ತೇನೆ, ಮತ್ತೆ ಇವ್ರ ಹತ್ರ ಖುದ್ದಾಗಿ ಮಾತಾಡೋದು